ಹೊಸದಿಗಂತ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನವರತ್ನಗಳು ಈ ಮಾಲಿಕೆಯಲ್ಲಿ ಜ್ಯೋತಿಷ್ಯದ ಸಂದರ್ಭಕ್ಕೆ ಗ್ರಹಗಳಿಗೆ ಬೇಕಾದಂತಹ ಅಥವಾ ರಾಶಿಗೆ ಬೇಕಾದಂತಹ ಅಥವಾ ಅವರವರ ಲಗ್ನಕ್ಕೆ ಬೇಕಾದಂತಹ ಸಂದರ್ಭದ ಕಲ್ಲುಗಳು ಯಾವುವು, ನಾವು ವಜ್ರದ ವಿಚಾರವನ್ನಾಗಿ ತಗೊಂಡಾಗ, ವಜ್ರದ ವಿಚಾರವನ್ನು ಮುಖ್ಯವಾಗಿ ತಗೊಂಡಾಗ ವೃಷಭ ರಾಶಿಯವರು ಇದನ್ನು ಧರಿಸಬೇಕಾದಂಥದ್ದು ಬಹಳ ಮುಖ್ಯ. ಹಾಗೆಂದು ನಾವು ನಮ್ಮ ಪಾಕೆಟ್ನಲ್ಲಿ ಹಣ ಇದೆಯಾ ಅನ್ನುವಂಥದ್ದನ್ನು ಗ್ರಹಿಸಬೇಕು. ಈಗ ಯಾಕೆಂದರೆ ನೋಡಿ, ಈ ವಜ್ರ ಅನ್ನುವಂಥದ್ದು ಬಹಳ ಕಾಸ್ಟ್ಲಿ. ಇವತ್ತು ಒಂದು ಸಾಮಾನ್ಯವಾದಂಥ ಒಂದು ಕ್ಯಾರೆಟ್ ವಜ್ರ ಬೇಕು ಅಂತಂದರೆ ಅದು ಮಾರ್ಕೆಟ್ನಲ್ಲಿ 3 ಲಕ್ಷ 4 ಲಕ್ಷದವರೆಗೂ ಹೋಗ್ಬೋದು. ಇನ್ನು ಆ ಕ್ವಾಲಿಟಿಯ ಆ ಒಂದು ಅದರ ಒಂದು ಗಟ್ಟಿತನ ಏನಿದೆ ಅದು ವೃದ್ಧಿಸ್ತಾ ಹೋದ ಹಾಗೆ ಅದು ಎಷ್ಟಕ್ಕೂ ಅದು ಕೋಟಿಗಟ್ಟಲೆ ರೂಪಾಯಿಗೂ ಕೂಡ. ಇವತ್ತು ನಾವು ಕೊಹಿನೂರ್ ಅಂಥ ವಜ್ರದ ಬಗ್ಗೆ ಕೇಳ್ತೀವಿ. ಕೊಹಿನೂರ್ ಅಂಥ ವಜ್ರ ಯಾವ ಮಹಾರಾಜನಿಗೆ ಅಥವಾ ಯಾವ ಅರಸೊತ್ತಿಗೆಗೆ ಅದು ಅನುಕೂಲ ಮಾಡಿಕೊಡ್ತು ಅಂತ ಕೇಳಿದಾಗ, ಯಾವ ಅರಸೊತ್ತಿಗೆಯ ಕೈಯಲ್ಲಿ ಅದಿತ್ತೋ ಅವರೆಲ್ಲರಿಗೂ ಅದು ತೊಂದರೆಯನ್ನು ಮಾಡಿದಂಥದ್ದನ್ನು ನಾವು ಇತಿಹಾಸದಲ್ಲಿ ಗಮನಿಸಿರ್ತೇವೆ. ನಿಜ ಹೇಳಬೇಕು ಅಂತಂದರೆ, ಕೊಹಿನೂರನ್ನು ಬ್ರಿಟಿಷರು ಸ್ವೀಕರಿಸಿದ ನಂತರವೇ ಅದು ಯಾವಾಗ ಮಹಾರಾಣಿಯ ಪಾಲಾಯಿತೋ, ಬ್ರಿಟಿಷ್ ಮಹಾರಾಣಿಯ ಪಾಲಾಯಿತೋ, ಅಲ್ಲಿಯೇ ಬ್ರಿಟಿಷರ ಅವನತಿ ಅಂದರೆ ಆ ಕಾಲೋನಿ ಏನಿದೆ ಅದು 2ನೇ ಮಹಾಯುದ್ಧದ ಕಾರಣಕ್ಕಾಗಿ ಬ್ರಿಟಿಷರ ಕೈ ತಪ್ಪಿ ಹೋಗುವಂತಹ, ಬ್ರಿಟಿಷರೇ ಪರದಾಡಬಹುದಾದಂತಹ ಒಂದು ಸಂದರ್ಭವನ್ನು ಅವರು ಎದುರಿಸಬೇಕಾಯಿತು. ಹಾಗಾಗಿ ಬಹಳ ಮುಖ್ಯವಾದದ್ದೇನು ಅಂತಂದರೆ, ನಾವು ಸರಿಯಾದ ರೀತಿಯ ಕಲ್ಲುಗಳನ್ನು, ಜೋವೆಲನ್ನು ಆರಿಸ್ಕೊಳ್ಬೇಕೇ ಹೊರತು ಹಣ ಕೊಡಲಿಕ್ಕೆ ನಮ್ಮ ಹತ್ರ ಅವಕಾಶ ಇದೆ ಅಂತ ಯಾವುದನ್ನು ನಾವು ಧರಿಸ್ಕೊಡುವಂಥದ್ದಲ್ಲ. ವಿಶೇಷವಾಗಿ ಹಾಗಾದರೆ ವೃಷಭ ರಾಶಿಯವರು ಯಾಕೆ ಈ ವಜ್ರವನ್ನು ಧರಿಸಬೇಕು ಅಂದರೆ, ಈ ವೃಷಭ ರಾಶಿಯ ಕಲ್ಪನೆಯೇ, ವೃಷಭ ಅಂದರೆ ಗಟ್ಟಿಯಾದಂತಹ ಒಂದು ಸುಪುಷ್ಟವಾದಂತಹ ಒಂದು ಎತ್ತಿನ ಒಂದು ವೃಷಭ. ಇವತ್ತು ವೃಷಭವಾಹನ ಅಂತಂದರೆ ಈಶ್ವರನೇ ಇಡೀ ಪ್ರಪಂಚವನ್ನು ನಿಯಂತ್ರಿಸಬಹುದಾದಂತಹ ಮಹಾಶಕ್ತಿ. ಅಂಥವನನ್ನು ಒಂದು ವೃಷಭ ವಾಹನವಾಗಿ ಅವನ ಸಂವಹನಕ್ಕೆ ಬೇಕಾದಂತಹ ಒಂದು ವಿಚಾರವನ್ನು, ಅವಕಾಶವನ್ನು ಮಾಡಿಕೊಡುತ್ತೆ ಅಂತಂದರೆ ಅದಕ್ಕೆ ಇರಬೇಕಾದಂತಹ ಒಂದು ಧಾರ್ಷ್ಟ್ಯತೆ ಹೇಗಿರಬೇಕು. ಹಾಗಾಗಿ ವೃಷಭ ರಾಶಿಯವರು ಎಲ್ಲ ರೀತಿಯ ಒಂದು ಧಾರ್ಷ್ಟ್ಯತೆಯನ್ನು ಇಟ್ಟುಕೊಂಡಿದ್ದರ ಜೊತೆಗೆ ಮನೋಹರತೆಯನ್ನು ಹೊರಸೂಸಬಹುದಾದಂತಹ ವ್ಯಕ್ತಿತ್ವವನ್ನು ಪಡೆದಂಥವರು. ಹಾಗೆಯೇ ಲಲಿತ ಕಲೆಗಳಲ್ಲಿ ಇವರು ಅದ್ಭುತವಾದಂತಹ ಒಂದು ತಮ್ಮ ಶಕ್ತಿಯನ್ನು ಪ್ರದರ್ಶಿಸಬಲ್ಲರು. ಇವತ್ತು ನಾವು ಗಮನಿಸಿದರೆ ಅನೇಕ ಸಿನಿಮಾ ತಾರೆಯರು ಅಥವಾ ಸಿನಿಮಾ ನಾವು ಸೆಲೆಬ್ರಿಟೀಸ್ ಅಂತ ಹೇಳ್ತೀವಿ, ಅವರಲ್ಲಿ ಅನೇಕರದ್ದು ಗೊತ್ತಿದೆಯೋ ಗೊತ್ತಿರದೇನೋ ಅವರದ್ದೆಲ್ಲ ರಾಶಿ ವೃಷಭ ರಾಶಿ ಇರುತ್ತೆ. ಅಂದರೆ ಈ ಗ್ರಹದ ವಿಚಾರವಾಗಿ ಇರುವಂತಹ ಶಕ್ತಿ ಏನು ಅಂದರೆ, ಇದು ಭೂತತ್ವವನ್ನು ಹೊಂದಿದಂಥದ್ದು. ಈ ಭೂಮಿ ಅನ್ನುವಂಥದ್ದು ಅನೇಕ ರೀತಿಯ ನಾವು ಭೂಮಿಯ ಬಗ್ಗೆ ಏನು ಹೇಳ್ತೀವಿ, ಇದೊಂದು ಭೂಮಿ ಅನ್ನುವಂಥದ್ದು ಒಂದು ದೇವತೆ. ಇದರ ಗರ್ಭದಲ್ಲಿ ಅತ್ಯುತ್ತಮವಾದಂತಹ ಅನೇಕ ರೀತಿಯ ಪೌಷ್ಟಿಕ ಧಾತುಗಳು, ಅನೇಕ ರೀತಿಯ ಹೊಸ ರೀತಿಯ ಚಿಗುರುಗಳು, ಹೊಸ ರೀತಿಯ ಔಷಧಗಳು ಇದರಲ್ಲಿ ತುಂಬಿ ತುಳುಕಾಡ್ತವೆ. ಅಂದರೆ ಮನುಷ್ಯರಿಗೆ ಬೇಕಾದಂತಹ ಒಂದು ಶಕ್ತಿಯನ್ನು ಈ ಭೂಮಿಯೇ ಸಂಪಾದಿಸಿಕೊಡ್ತದೆ. ಅಂಥ ಭೂಮಿಯ ಭೂತತ್ವವನ್ನು ಹೊಂದದಂತಹ ವೃಷಭ ರಾಶಿಯವರು ಇಲ್ಲಿ ಆ ಸೂರ್ಯನ ಉಗ್ರ ಸ್ವರೂಪವನ್ನು ಇಟ್ಕೊಂಡಿದ್ದಾರೆ. ಅಂದರೆ ಕೃತಿಕಾ ನಕ್ಷತ್ರವೂ ಇದರಲ್ಲಿ ಸೇರಿದೆ. ಆದರೆ ಕೃತಿಕಾ ನಕ್ಷತ್ರದವರು ಸೇರಿದರೆ ಅಲ್ಲಿ ಉಗ್ರವಾದ ಸ್ವರೂಪದ ಆ ಉರಿಯುವ ಸೂರ್ಯ ಇದ್ದರೂ ಕೂಡ ಅದರ ಪಕ್ಕದಲ್ಲೇ ಇರುವಂತಹ ರೋಹಿಣಿ ನಕ್ಷತ್ರ ಅಂದರೆ ಚಂದ್ರನ ಒಡೆತನದ ನಕ್ಷತ್ರ ಅನೇಕ ರೀತಿಯ ತಂಪನ್ನು ಅಥವಾ ಆ ಮನೋಹರತೆಯನ್ನು ಅಥವಾ ಒಂದು ರೀತಿಯ ರಮಣೀಯವಾದಂತಹ ಸ್ಥಿತಿಯನ್ನು ಅಥವಾ ಪರಿಸರವನ್ನು ಅದು ನಿರ್ಮಿಸಿಕೊಡಲಿಕ್ಕೆ, ಮನೋಸ್ಥಿತಿಯನ್ನು ನಿರ್ಮಿಸಿಕೊಡೋದಕ್ಕೆ ಅದು ಕಾರಣವಾಗಬಹುದು. ಹಾಗೆಯೇ ಇದರಲ್ಲಿ ಮೃಗಶಿರ ನಕ್ಷತ್ರದ ಒಂದು ಅಂಶವೂ ಉಂಟು. ಈ ಮೃಗಶಿರ ನಕ್ಷತ್ರದ ಅಂಶ ಇರೋದರಿಂದ ಮೃಗೀಯವಾದಂತಹ ವರ್ತನೆಗಳನ್ನು ತೋರಿಸಬಹುದು. ಅಥವಾ ಮೃಗಗಳ ಒಳಗೆ ಬರುವಂತಹ ಒಂದು ನೀವು ಚಿಗರಿಯನ್ನು ಕಂಡಾಗ ಎಂತಹ ಆನಂದವಾಗುತ್ತೆ.
ಯಾಕೆಂದರೆ ಆ ಚಿಗರಿಯ ಸ್ವರೂಪವೇ ಆ ರೀತಿಯ ಒಂದು ಅನುಪಮವಾದಂಥ ಒಂದು ಅಂಗಾಕಾರಗಳನ್ನು ಇಟ್ಕೊಂಡಂಥದ್ದು. ಹಾಗಾಗಿ ವೃಷಭ ರಾಶಿಯವರು ಉರಿಯುವ ಸೂರ್ಯನ ಬೆಂಕಿಯನ್ನು, ಚಂದ್ರನ ಮನೋಹರತೆಯನ್ನು, ಮೃಗೀಯವಾದಂತಹ ಇನ್ಸ್ಟಿಂಕ್ಟ್ಸನ್ನು ಹೊಂದಿದಂಥವರು. ಇವೆಲ್ಲದರ ಒಂದು ಕಲ್ಮಿನೇಷನ್ ಮಾಡಬೇಕಾದ್ರೆ ಈ ಭೂತತ್ವದ ವಿಚಾರವಾದಂಥ ವೃಷಭ ರಾಶಿಯವರಿಗೆ ಶುಕ್ರ ಅಂದರೆ ಅವನು ಮನೋಹರತೆಯನ್ನು ಒದಗಿಸ್ಕೊಡುವವನು. ಸಿನಿಮಾ ಆಗಲಿ, ಆರ್ಟ್ ಫೀಲ್ಡ್ ಆಗಲಿ, ಅಥವಾ ಕೆಲವರು ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳನ್ನು ಮಾಡ್ತಾರೆ. ಅಥವಾ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಜಗತ್ತಿನಲ್ಲಿ ಇರಬೇಕು ಅಂತಲ್ಲ, ಆದರೆ ಇರುವಂತಹದ್ದು ಅನಿವಾರ್ಯವಾದಂಥ ಒಂದು ಸ್ಥಿತಿಯಲ್ಲಿ ಈ ಜಗತ್ತು ಇವತ್ತು ಇದೆ. ಹಾಗಾಗಿ ಆ ಭೋಗಕ್ಕಾಗಿನ ವಿಚಾರ, ಭೋಗ ಅಂದರೆ ಒಂದು ಸರಹದ್ದನ್ನು ಮೀರಿದಂಥದ್ದು ಸ್ವೇಚ್ಛೆ ಆಗುತ್ತೆ. ಆದರೆ ಆ ಸ್ವೇಚ್ಛೆಯನ್ನು ಮೀರದೆ ಹೋದಂತಹ ಒಂದು ಆನಂದವನ್ನು ಮನುಷ್ಯ ಒಂದು ಮನುಷ್ಯತ್ವದ ಸ್ವರೂಪದಲ್ಲಿ ಪಡಿತಾನೆ ಅಂತಾದರೆ ಅದು ಸ್ವಾಗತಾರ್ಹ. ಅಂತಹದ್ದನ್ನು ಒಂದನ್ನು ನಿರ್ಮಿಸಿಕೊಡೋದಕ್ಕೆ ಬೇಕಾದಂತಹ ವೃಷಭ ರಾಶಿಯ ಜನ ತಮ್ಮ ಶಕ್ತಿಯನ್ನು ಹೊಂದುವುದರ ಜೊತೆಗೆ ದೌರ್ಬಲ್ಯವನ್ನು ಹೊಂದಿದ್ದಾರೆ ಅಂತಾದರೆ ಈ ವಜ್ರಧಾರಣೆ ಏನು ಮಾಡುತ್ತೆ, ಇವರಿಗೆ ವಿಶೇಷವಾದಂಥ ಒಂದು ಶಕ್ತಿಯನ್ನು ಒದಗಿಸೋದಕ್ಕೆ ತನ್ನದೇ ಆದಂತಹ ತನ್ನೊಳಗಿರುವಂತಹ ಕೆಮಿಕಲ್ ಕಾಂಪೊನೆಂಟ್ನಿಂದ ಅವಕಾಶವನ್ನು ಮಾಡಿಕೊಡುತ್ತೆ. ಹಾಗಾದರೆ ಈ ವಜ್ರ ಅಂದರೆ ಏನು? ಕೋಟಿಗಟ್ಟಲೆ ಅಥವಾ ಲಕ್ಷಗಟ್ಟಲೆ, ಸಾವಿರಗಟ್ಟಲೆ ಬೆಲೆ ಬಾಳುವಂತಹ ಅಮೂಲ್ಯವಾದಂಥ ಈ ವಜ್ರ ಮೂಲದಲ್ಲಿ ಅದು ಕೇವಲ ಒಂದು ಚಾರ್ಕೋಲ್ ಅಥವಾ ಒಂದು ಗ್ರಾಫೈಟಿನ ತುಂಡು. ಆ ಗ್ರಾಫೈಟ್ ವಿವಿಧ ಕಾರಣಗಳಿಗಾಗಿ ಭೂಗರ್ಭದಲ್ಲಿ ಸೇರಿದಾಗ ಅನೇಕ ದಿನಗಳ ಉರಿ ಬಿಸಿಲಿನ ತಾಪಕ್ಕೂ ಅದರಲ್ಲಿ ಹರಿದು ಹೋಗಬಹುದಾದಂತಹ ನೀರಿನ ತೇವಕ್ಕೂ ಅಲ್ಲಿ ಸುಳಿದಾಡುವಂತಹ ಗಾಳಿಯ ಆ ಒಂದು ಒತ್ತಡಕ್ಕೂ ಅದು ಓವರ್ ದಿ ಇಯರ್ಸ್ ಅಂದರೆ 1, 2, 3 ಅಲ್ಲ. ನಾವು 100 ವರ್ಷ ಇಟ್ಟು ಒಂದು ವಜ್ರವನ್ನು ಎಲ್ಲೋ ಇಟ್ಟು ನಾವು ಅದನ್ನು ವಜ್ರವನ್ನು ತಯಾರಿಸ್ತೇವೆ ಅಂದ್ರೆ ಅದು ಆಗೋದಿಲ್ಲ. ಅಥವಾ ನಾವು ಪ್ರಯೋಗಶಾಲೆಯಲ್ಲಿ ತಯಾರು ಮಾಡುವಂಥ ವಜ್ರ ಈ ನ್ಯಾಚುರಲ್ ವಜ್ರದ ಹಾಗೆ ತನ್ನದೇ ಆದಂತಹ ಒಂದು ಗಟ್ಟಿ ಶಕ್ತಿಯನ್ನು ವೃಷಭ ರಾಶಿಯವರಿಗೆ ಒದಗಿಸ್ಲಿಕ್ಕೆ ಅದು ರೆಡಿ ಆಗೋದಿಲ್ಲ. ಹಾಗಾದರೆ ಈ ಭೂಗರ್ಭದಲ್ಲಿ ತಂತಾನೆಯಾಗಿಯೇ ಈ ಒಂದು ಪ್ರಾಕೃತಿಕವಾದ ವಿಶೇಷಗಳಿಂದಲೇ ತನ್ನ ಸಂವಿಧಾನವನ್ನು ಚಾರ್ಕೋಲ್ನಿಂದ ಅದು ಪರಿವರ್ತನೆ ಆಗುವಂತಹ ಸ್ವರೂಪದಲ್ಲಿ ಒಂದು ದಿವ್ಯವಾದಂಥ ವಜ್ರವಾಗಿ ರೂಪುಗೊಳ್ಳುವಂತಹ ಒಂದು ಮಾಯಕವನ್ನು ನಿರ್ಮಾಣ ಮಾಡಿಸ್ಕೊಳ್ತದೆ. ಹಾಗಾದರೆ ಈ ಮಾಯಕವನ್ನು ನಿರ್ಮಾಣ ಮಾಡುವಂಥದ್ದು ಯಾವುದು? ಇದೇ ಭೂಮಿ. ಹಾಗಾದರೆ ಭೂಮಿಯ ಶಕ್ತಿ ಏನು? ಅದು ನಮ್ಮ ಈ ಡೆಫಿನಿಷನ್ನಲ್ಲಾಗಲಿ ಅಥವಾ ಒಂದು ವ್ಯಾಖ್ಯೆಯಲ್ಲಾಗಲಿ ಅಥವಾ ಯಾವುದೋ ಒಂದಿಷ್ಟು ಶಬ್ದಗಳ ಮೂಲಕವಾಗಲಿ ಹೇಳಲಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ವೃಷಭ ರಾಶಿಯವರು ಅಂತಃಸತ್ವದಲ್ಲಿ ಒಂದು ಧಾರ್ಷ್ಟ್ಯ ಹೊಂದಿದಂತಹ ವೃಷಭ ಅಥವಾ ಎತ್ತಿನ ಸ್ವರೂಪವನ್ನು ಅಥವಾ ಎತ್ತಿನ ಶಕ್ತಿಯನ್ನು ಇವರು ಹೊಂದಿದ್ದರೂ ಕೂಡ ಅಂತರಂಗದ ಇವರ ಮಾತಿನ ಮೂಲಕವೋ ಅಥವಾ ಇವರ ಅಪ್ರೋಚಿನ ಮೂಲಕವೋ ಅಥವಾ ಇವರ ಪ್ರತಿಭೆಯ ಮೂಲಕವೋ ಇವರು ತಮ್ಮನ್ನು ತಾವು ಜನರ ಗಮನ ಸೆಳೆಯುವುದರ ಮೂಲಕವಾಗಿಯೇ ಜೀವನದಲ್ಲಿ ಅನೇಕವನ್ನು ಸಂಪಾದಿಸಿಕೊಳ್ಳಬಹುದಾದಂತಹ ಒಂದು ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬಹುದಾದಂತಹ ವಿಚಾರವನ್ನು ಈ ಕಲ್ಲಿನ ಮೂಲಕವಾಗಿಯೂ ಪಡೆಯಲಿಕ್ಕೆ ಸಾಧ್ಯವಿರುತ್ತೆ. ಆದರೆ ಇಲ್ಲೆಲ್ಲ ಒಂದಷ್ಟು ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದರೆ ಮೂಲಭೂತವಾಗಿ ವೃಷಭ ರಾಶಿಯವರು ವಜ್ರವನ್ನು ಧರಿಸಬೇಕು ಅನ್ನುವಂಥದ್ದು ಸತ್ಯ ಹೌದಾದರೂ ಕೂಡ ಅನೇಕ ಇಫ್ಸ್ ಆ್ಯಂಡ್ ಬಟ್ಸ್ ಕೂಡ ಇರ್ತವೆ. ಅದನ್ನು ಸೂಕ್ಷ್ಮವಾಗಿ ಜಾತಕವನ್ನು ಪರಿಶೀಲಿಸುವುದರ ಮೂಲಕವಾಗಿ ಆ ಇಫ್ಸ್ ಆ್ಯಂಡ್ ಬಟ್ಸ್ ಏನು ಅನ್ನುವಂಥದ್ದನ್ನು ಕೂಡ ತಿಳ್ಕೊಳ್ಬೇಕು. ಹಾಗಾದರೆ ಎಷ್ಟು ಕ್ಯಾರೆಟಿನ ವಜ್ರ ಬೇಕು, ಎಷ್ಟು ಅದಕ್ಕೆ ತನ್ನದೇ ಆದಂತಹ ಒಂದು ಕ್ಯಾರೆಟಿನ ನಂತರದಲ್ಲಿ ಎಷ್ಟು ಬೆಲೆಯನ್ನು ಹೊಂದಿರಬಹುದು. ಯಾವುದೇ ಬೆಲೆಯೂ ಕೂಡ ಈಗ 1,000 ರೂಪಾಯಿಗೆ ವಜ್ರ ಸಿಗುತ್ತೋ ಅಂತ ಕೇಳಿದರೆ 1,000 ರೂಪಾಯಿ ವಜ್ರ ಸಿಗೋದಿಲ್ಲ. ಹಾಗಾದರೆ ನಾವೆಲ್ಲರೂ ಕೋಟಿಗಟ್ಟಲೆ ಕೊಡಲಿಕ್ಕೆ ಸಾಧ್ಯ ಇದೆಯಾ? ಅದೂ ಆಗಲ್ಲ. ಅಂತಹ ಸಂದರ್ಭದಲ್ಲಿ ವಜ್ರಕ್ಕೆ ಬದಲಿಯಾಗಿ ಏನನ್ನ ರೂಪಿಸ್ಕೊಳ್ಬಹುದು, ಅದನ್ನು ಕೂಡ ಉಳಿದ ಗ್ರಹಗಳ ಆ ಒಂದು ಸಂಯೋಜನೆ ಸಂವೇದನೆ ಆ ಜಾತಕದಲ್ಲಿ ಹೇಗಿದೆ ಅನ್ನುವುದರ ಮೂಲಕವಾಗಿ. ಹಾಗಾಗಿ ನಾನು ಪ್ರತಿಯೊಬ್ಬ ವೀಕ್ಷಕರಿಗೂ ಹೇಳುವುದಿಷ್ಟೇ, ಉಳ್ಳವರು ಶಿವಾಲಯ ಕಟ್ಟುವರಯ್ಯ. ಉಳ್ಳವರಿಗೆ ಶಿವಾಲಯವನ್ನು ಕಟ್ಟುವಂಥ ಒಂದು ಶಕ್ತಿ ಇರ್ತದೆ. ನಾನೇನು ಮಾಡಲಿ ಬಡವನಯ್ಯ. ಆದರೆ ನಮ್ಮಲ್ಲಿ ಹಣ ಇರದೆ ಹೋದಾಗ ಸಾಲ ಮಾಡಿ ವಜ್ರವನ್ನು ಖರೀದಿಸಲಿಕ್ಕೆ ಹೋಗುವಂಥ ವಿಚಾರಕ್ಕೆ ಕೈ ಹಾಕಬಾರ್ದು. ಹಾಗಾದರೆ ಇದಕ್ಕೆ ಬದಲಿಯಾದದ್ದು ಏನಾಗಬಹುದು? ಅದು ಇರುತ್ತೆ. ಜಾತಕದ ಆಂತರ್ಯದಲ್ಲಿ ಎಲ್ಲವನ್ನೂ ಬಚ್ಚಿಟ್ಟುಕೊಂಡಂತಹ ನ್ಯೂಕ್ಲಿಯಸ್ಗಳು ಇರ್ತವೆ.
ಆ ನ್ಯೂಕ್ಲಿಯಸ್ಗಳ ಬಲದ ಮೂಲಕವಾಗಿ ವೃಷಭ ರಾಶಿಯವರು ತಮ್ಮ ಒಂದು ಆ ಆ ಇತಿಮಿತಿಯಲ್ಲಿ ಯಾವುದನ್ನು ಧರಿಸಬಹುದು ಬದಲಿಯಾಗಿ ಅನ್ನುವಂಥ ವಿಚಾರಕ್ಕೂ ಕೂಡ ಮನಸ್ಸನ್ನು ಮಾಡಬೇಕು. ವಜ್ರವನ್ನು ಧರಿಸಬೇಕು ಅಂತ ಹೇಳಿದ ಕಾರಣಕ್ಕಾಗಿಯೇ ಅದನ್ನೇ ಕಾರಣ ಮಾಡಿಟ್ಟುಕೊಂಡು ಜೋಬನ್ನು ಜೋಬಿಗೆ ಕತ್ತರಿ ಹಾಕಿಕೊಳ್ಳುವಂತಹ ಕೆಲಸವನ್ನು ಖಂಡಿತವಾಗಿ ಮಾಡಬಾರ್ದು. ಹಾಗೆ ಇಮಿಟೇಷನ್ಸ್ ಎಷ್ಟೆಷ್ಟೋ ಕೃತಕ ವಜ್ರಗಳು ಕೂಡ ಬರ್ತವೆ. ಬರೀ ವಜ್ರಗಳಲ್ಲಿ ಮಾತ್ರ ಅಲ್ಲ, ಎಲ್ಲ ನವರತ್ನಗಳ ವಿಚಾರವೂ ಹಾಗೆ. ನೋಡಲಿಕ್ಕೆ ವಜ್ರಕ್ಕಿಂತಲೂ ಸುಂದರವಾಗಿ ಕಾಣುವಂಥ ನಕಲಿ ವಜ್ರಗಳಿರ್ತವೆ. ಅದರ ಬಗೆಗೂ ಕೂಡ ಗಮನ ಹರಿಸಬೇಕಾದಂಥದ್ದು ಅನಿವಾರ್ಯವಾಗಿರ್ತದೆ. ಇಷ್ಟೆಲ್ಲ ವಿವರಗಳನ್ನು ಕೊಡ್ತಾ ಈ ಒಂದು ವೃಷಭ ರಾಶಿಯವರು ವಜ್ರವನ್ನು ಧರಿಸಬೇಕು ಎನ್ನುವ ಈ ವಿಶ್ಲೇಷಣೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.